ಹಲವಾರು ವರ್ಷಗಳಿಂದ ಎಷ್ಟೇ ಪ್ರಯತ್ನ ಪಟ್ಟು ಹೆಣ್ಣು ಹುಡುಕಿದ್ರು ಕೂಡ ಮದುವೆ ಸೆಟ್ ಆಗ್ತಿಲ್ವಾ? ಮದುವೆ ಆಗಿದ್ರು ಕೂಡ ನಿಮಗೆ ಇನ್ನೂ ಸಂತಾನ ಭಾಗ್ಯ ಆಗಿಲ್ವಾ? ಹಾಗೆ ಕೋರ್ಟು ಕಚೇರಿ ಕೆಲಸದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಾ? ಇದಕ್ಕೆಲ್ಲ ಇಲ್ಲಿದೆ ಪರಿಹಾರ. ಗೊಟ್ಟಿಪುರ ಗ್ರಾಮದಲ್ಲಿ ಮಾರ್ಚ್ 2 ಮತ್ತು 3ರಂದು ನಡೆಯಲಿರುವ ಕದ್ರಿ ಹುಣ್ಣಿಮೆ ಹಾಗೂ 6ನೇ ವರ್ಷದ ವಾರ್ಷಿಕೋತ್ಸವ ಮಹೋತ್ಸವದ ಅಂಗವಾಗಿ ಕಂಕಣ ಭಾಗ್ಯವನ್ನು ನೀಡ್ತಾ ಇದ್ದಾರೆ. ಆ ಕಂಕಣವನ್ನು ಕಟ್ಸ್ಕೊಂಡ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಮುಗ್ಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋ ಗೊಟ್ಟಿಪುರ ಗ್ರಾಮದಲ್ಲಿ 60 ವರ್ಷಗಳಿಂದ ಪುಟ್ಟ ಗುಡಿಯಲ್ಲಿ ನೆಲೆಸಿದ್ದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಭಕ್ತರ ಕಷ್ಟ ಸುಖ ನಿವಾರಣೆಯಾಗಿ ಇಂದು ಬೃಹತ್ ದೇವಾಲಯವಾಗಿ ಬೆಳೆದಿದ್ದು 6ನೇ ವರ್ಷದ ಪುನರ್ನಿರ್ಮಾಣ ವಾರ್ಷಿಕೋತ್ಸವ ಹಾಗೂ 60ನೇ ವರ್ಷದ ಕದ್ರಿ ಹುಣ್ಣಿಮೆ ಆರಾಧನೆಯನ್ನು ಮಾರ್ಚ್ 2 ಮತ್ತು 3ನೇ ತಾರೀಕಿನಿಂದ ಹಮ್ಮಿಕೊಳ್ಳಲಾಗಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನು ಮನ ಧನ ಅರ್ಪಿಸಿ ನರಸಿಂಹಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯ ಟ್ರಸ್ಟ್ ಮತ್ತು ಭಕ್ತ ಮಹಾಶಯರು ಹಾಗೂ ದೇವಾಲಯದ ಅರ್ಚಕರು ಮನವಿ ಮಾಡಿದ್ದಾರೆ. ಬನ್ನಿ, ಯಾವ ದಿನ ಯಾವ ಕಾರ್ಯಕ್ರಮ ಇದೆ ಎಂದು ತಿಳಿದುಕೊಂಡು ಎಲ್ಲರೂ ಕೂಡ ಭಾಗವಹಿಸಿ ತನುಮನ ಧನ ಅರ್ಪಿಸಿ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪೆಗೆ ಪಾತ್ರರಾಗೋಣ. ವಿದ್ಮಹೇ ತೀಕ್ಷ್ಣ ದಂಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಭಗವಂತನ ನಿಯಮಗಳಾದ ಸ್ವರೂಪ, ಸ್ಥಿತಿ, ಪ್ರವೃತ್ತಿಗಳೇ ವಿಶೇಷವು. ಕಲಿಯುಗದಲ್ಲಿ ಭಗವಂತನ ನಾಮಧೇಯವೇ ಸದ್ಗತಿಗೆ ಏಕೈಕ ದಾರಿ. ಎಷ್ಟೇ ಜನಬಲವಿದ್ದರೂ, ಎಷ್ಟೇ ಧನಬಲವಿದ್ದರೂ ಧರ್ಮದ ಬಲ ಮತ್ತು ದೈವದ ಬಲವಿಲ್ಲದವನು ದುರ್ಯೋಧನೆಗೆ ಸಮಾನ. ಅದೇ ರೀತಿಯಾಗಿ ಭಗವಂತನ ಒಂದು ನಿಯಮಗಳ ಸ್ವರೂಪಗಳಾಗ್ತಕ್ಕಂತಹ ಈ ದಿನ ನಾವು ತಿಳಿಯಪಡಿಸೋಕ್ಕೇನಪ್ಪ ಅಂದರೆ, ಸುಮಾರು ಒಂದು 60 ವರ್ಷ ಇತಿಹಾಸವುಳ್ಳಂತಹ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ 60ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ನಾವು ಇಲ್ಲಿ ನಡೆಸ್ತಕ್ಕಂಥ ಕಾರ್ಯಕ್ರಮಗಳ ಒಂದು ವಿವರ ಆಗಿರುತ್ತೆ. ಮತ್ತು ಈ ಹೊಸಕೋಟೆ ತಾಲೂಕು ಜಡಿಗೇನಹಳ್ಳಿ ಹೋಬಳಿ ಎಲ್ಲಿ ಗೊಟ್ಟಿಪುರ ಅನ್ನೋ ಗ್ರಾಮದಲ್ಲಿ ಸುಮಾರು 60 ವರ್ಷಗಳ ಇತಿಹಾಸವುಳ್ಳಂತಹ ಭಗವಂತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಇತಿಹಾಸ ಉಂಟು. ಇಲ್ಲಿ ಕೂಡ 60 ವರ್ಷದ ಹಿಂದಿನಿಂದ ಒಂದು ಹುತ್ತದ ರೂಪದಲ್ಲಿ ಆ ಭಗವಂತನ ಆ ಹುತ್ತದಲ್ಲಿ ನೆಲೆಸಿದ್ದಾನೆ. ಅಲ್ಲಿ ಪುರಾತನ ಇತಿಹಾಸವುಳ್ಳಂಥ ಒಬ್ಬ ಅಂತಯ್ಯ ನಂಬುವವರು ಆ ಭಗವಂತನ ಸೇವೆಯನ್ನು ನಿರಂತರವಾಗಿ ಇಷ್ಟು ದಿನಗಳ ಕಾಲ ನಡೆಸ್ಕೊಂಡು ಬರ್ತಾಯಿದ್ರು. ಆ ಭಗವಂತನ ಅನುಗ್ರಹದಿಂದ ಈ ದಿನ ಈ ಗ್ರಾಮದಲ್ಲಿ ಒಂದು ಪುರಾತನ ಇತಿಹಾಸವುಳ್ಳಂಥ ಒಂದು ದೇವಸ್ಥಾನವಾದ ಗ್ರಾಮಸ್ಥರ ಒಂದು ಪ್ರೋತ್ಸಾಹದಿಂದ ಒಂದು ಸಕಲ ಜನ ನೆರವೇರಿಸ್ತಕ್ಕಂಥ ಒಂದು ಇಷ್ಟಾರ್ಥವನ್ನು ಸಿದ್ಧಿ ಮಾಡತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಸಹ ನಿರ್ಮಾಣ ಮಾಡಲಾಗಿದೆ. ಆ ದೇವಾಲಯದಲ್ಲಿ ಇದೇ ತಿಂಗಳು ಅಂದರೆ ಪಾಲ್ಗುಣ ಮಾಸದ ಪೌರ್ಣಿಮೆಯ ದಿನದಂದು ವಿಶೇಷವಾಗಿ ಜಾತ್ರಾ ಮಹೋತ್ಸವ ಮತ್ತು ವಿಶೇಷ ಕುದುರೆ ಹುಣ್ಣಿಮೆ ಸಂಯುಕ್ತವಾಗಿ ಭಗವಂತನ ಒಂದು ಇಷ್ಟಾರ್ಥವನ್ನು ನೆರವೇರಿಸ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಭಗವಂತ ನೆರವೇರಿಸಲಿ ಅಂತ ಹೇಳಿ ಈ ಗ್ರಾಮಸ್ಥರ ಒಂದು ಪ್ರೋತ್ಸಾಹದಿಂದ, ಯುವಕರ ಒಂದು ಪ್ರೋತ್ಸಾಹದಿಂದ ಈ ಭಗವಂತನ ಆಲಯದಲ್ಲಿ ವಾರ್ಷಿಕೋತ್ಸವ ಮತ್ತು ಒಂದು ಕದ್ರಿ ಪೌರ್ಣಿಮೆ ಪ್ರಯುಕ್ತವಾಗಿ ಒಂದು ವಿಶೇಷವಾದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಭಗವತ್ ಕಾರ್ಯದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಯಥೇಚ್ಛವಾಗಿ ಸ್ವಾಮಿಯ ಒಂದು ಕೈಂಕರ್ಯದಲ್ಲಿ ಪಾಲ್ಗೊಂಡು ಧನ ಧರ್ಮ ಮತ್ತು ಧನಕನಕು ವಸ್ತು ವಾಹನಗಳ ರೂಪದಲ್ಲಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ತಮ್ಮ ಜನ್ಮವನ್ನು ಪುನೀತರನ್ನಾಗಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಓಂ ನಮೋ ನಾರಾಯಣಾಯ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಸನ್ನ. ಸಮಸ್ತ ಭಕ್ತಾದಿಗಳಲ್ಲಿ ಗೊಟ್ಟಿಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ವತಿಯಿಂದ ವಿನಂತಿ ಮಾಡುವುದೇನೆಂದರೆ, ಕಳೆದ 60-70 ವರ್ಷಗಳಿಂದ ನಮ್ಮ ಗ್ರಾಮದ ಹಿರಿಯರು, ಪೂರ್ವಜರು ಜೊತೆಗೆ ನಮ್ಮ ಕುಟುಂಬದ ಎ ಭಗವಂತಯ್ಯನವರು ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಕದ್ರಿ ಹುಣ್ಣಿಮೆ ಹಬ್ಬವನ್ನು ಶ್ರದ್ಧಾಪೂರ್ವಕವಾಗಿ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ಆರಾಧನೆಯನ್ನು ಮಾಡಿಕೊಂಡು ಕದ್ರಿ ಹುಣ್ಣಿಮೆ ದಿನ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರಗಳೊಂದಿಗೆ ಮಾಡ್ಕೊಂಡು ಬರ್ತಾಯಿದ್ರು. ಕಳೆದ 6 ವರ್ಷಗಳಿಂದ ದೇವರ ಪ್ರತಿಷ್ಠಾಪನೆ ಮಾಡಿಸಿ ತುಂಬ ಹೊಸಕೋಟೆ ತಾಲೂಕು ಇತರೆ ಎಲ್ಲ ತಾಲೂಕಿನಾದ್ಯಂತ ಸಾವಿರಾರು ಜನ ಭಕ್ತರು ತಮ್ಮ ಕೈಲಾದ ಧನ ಧಾನ್ಯ ಸಹಾಯ ಮಾಡಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸಹಕಾರ ಮಾಡಿದ್ದಾರೆ. ಆ ಒಂದು ಕ್ಷೇತ್ರವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಈ ಒಂದು ಕದ್ರಿ ಹುಣ್ಣಿಮೆ ಹಬ್ಬವನ್ನು ಇದೇ ತಿಂಗಳು 3ನೇ ತಾರೀಕು ತುಂಬ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಭಕ್ತಾದಿಗಳು ನೀಡಿದಂತಹ ಧನ ಧಾನ್ಯಗಳಿಂದ ಪ್ರಸಾದ ವಿನಿಯೋಗ ಇರ್ತದೆ. 3ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ಒಳಗಡೆ ವಿಶೇಷ ದೇವರಿಗೆ ಸೇವೆ, ಅಲಂಕಾರ, ಅಭಿಷೇಕ
ಎಲ್ಲ ಕಾರ್ಯಕ್ರಮಗಳು ನೆರವೇರಲಿದೆ. ಎಲ್ಲ ಹೊಸಕೋಟೆ ತಾಲೂಕು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳಲ್ಲಿ ನಮಸ್ಸುತ್ತಾ ಕೇಳುತ್ತಾ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಈ ಒಂದು ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಕೃಪೆಗೆ ಪಾತ್ರರಾಗಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಹೋಗ್ಬೇಕಂತ ಕೇಳಿಕೊಂಡು 10 ಗಂಟೆಗೆ ವಿಶೇಷವಾಗಿ ಪ್ರಸಾದ ಇರುತ್ತದೆ. ದಯವಿಟ್ಟು ಎಲ್ಲರೂ ಬಂದು ಊಟ ಮಾಡಿಕೊಂಡು ಭಕ್ತಿ ಶ್ರದ್ಧೆಯಿಂದ ಈ ಒಂದು ದರ್ಶನ ಪಡ್ಕೊಂಡು ಹೋಗ್ಬೇಕಂತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಟ್ರಸ್ಟ್ ವತಿಯಿಂದ ತಮಗೆಲ್ಲರಿಗೂ ವಿನಂತಿಸುತ್ತಾ ಆಹ್ವಾನ ಮಾಡ್ತಾಯಿದ್ದೀನಿ. ಏನು ಇದೇ ತಿಂಗಳು 2ನೇ ತಾರೀಕು ಸೋಮವಾರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಕದಿರಿ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ಕುಂಭಾಭಿಷೇಕ ಮಾಡಲು ಹೆಣ್ಮಕ್ಳು ತಾಯಂದರು ಬಂದು ಸೋಮವಾರ ಸಂಜೆ 4:30ವರೆಗೆ ಗಂಗಾ ಪೂಜೆಯೊಂದಿಗೆ ಕಳಸ ಪ್ರತಿಷ್ಠಾಪನೆ ಮಾಡಿ ತದನಂತರ ಆ ರಾತ್ರಿ ಪೂಜೆ ಹವನ ಅಭಿಷೇಕ ಎಲ್ಲ ಮಾಡಿ ದೇವರಿಗೆ ಒಂದು ಹೋಮ ಮಾಡಿ ಬೆಳಗ್ಗೆ 5 ಗಂಟೆಗೆ ದೇವರಿಗೆ ಅದೇ ನೀರನ್ನು ದೇವರಿಗೆ ಅಭಿಷೇಕ ಮಾಡಿ ಬಂದಂತಹ ದೇವರಿಂದ ಬಂದಂತಹ ಒಂದು ತೀರ್ಥವನ್ನು ಎಲ್ಲ ಮನೆಗಳಿಗೆ ಇಲ್ಲಿಂದನೇ ಬಂದು ತಗೊಂಡೋಗಿ ಅವರ ಮನೆಗೆ ಹಾಕ್ಕೊಂಡು ಹಬ್ಬ ಮಾಡುವಂಥ ಪ್ರತೀತಿ ನಡೀತಾ ಇದೆ. ಅದೇ ಥರ 3ನೇ ತಾರೀಕು ಬೆಳಗ್ಗೆ ಮಂಗಳವಾರ ವಿಶೇಷ ದೇವರಿಗೆ ಅಭಿಷೇಕ, ಅಲಂಕಾರ, ನೈವೇದ್ಯ ಇತ್ಯಾದಿ ಕಾರ್ಯಕ್ರಮಗಳು ನಡೆಯಲಿದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ತಾವೇ ನೀಡಿದಂತಹ ಧನ ಧಾನ್ಯ ವಸ್ತುಗಳಿಂದ ಆ ದೇವರಿಗೆ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ರೀತಿಯಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮಗಳು ಪ್ರತಿ ಕದಿರಿ ಹುಣ್ಣಿಮೆ ದಿವಸ ನಡ್ಕೊಂಡು ಬರ್ತಾ ಇದೆ. ಕಳೆದ 60 ವರ್ಷಗಳಿಂದ ತುಂಬ ಶ್ರದ್ಧಾಭಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರ ಸಹಕಾರದಿಂದ ನಾವು ಮಾಡಿಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಕಳೆದ 6 ವರ್ಷಗಳಿಂದ ಈ ದೇವಾಲಯ ಪುನರ್ ಪ್ರತಿಷ್ಠಾಪನೆ ಮಾಡಿ ಈ ಒಂದು ದೇವಾಲಯದಲ್ಲಿ ತುಂಬ ಶ್ರದ್ಧಾಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ಕದಿರಿ ಹುಣ್ಣಿಮೆ ಪೂಜಾ ದಿನದಂದು ವಿಶೇಷವಾಗಿ ಅರ್ಚನಾಭಿಷೇಕಗಳನ್ನು ಮಾಡಿ ಹುಣ್ಣಿಮೆ ದಿವಸ ಬೆಳಗ್ಗೆ 5 ಗಂಟೆಯಿಂದ ವಿಶೇಷ ಅಲಂಕಾರ, ಅಭಿಷೇಕ, ನೈವೇದ್ಯ, ತದನಂತರ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಜನೆ, ದೇವರ ಕೀರ್ತನೆಗಳಲ್ಲೂ ಭಕ್ತಾದಿಗಳು ನಡೆಸ್ಕೊಡ್ತಾರೆ. ಅದೇ ರೀತಿ 10 ಗಂಟೆಯಿಂದ ತೀರ್ಥ ಪ್ರಸಾದ ವಿನಿಯೋಗ, ಒಳ್ಳೆ ಊಟದ ವ್ಯವಸ್ಥೆ ಇರುತ್ತದೆ. ಭಕ್ತಾದಿಗಳು ಬಂದು ತೃಪ್ತಿಯಿಂದ ಊಟ ಮಾಡಿಕೊಂಡು ದೇವರ ದರ್ಶನ ಪಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಕಾರ್ಯಕ್ರಮದಲ್ಲಿ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ಸುಮಾರು 3,000 ಮೇಲ್ಪಟ್ಟು ಜನ ಭಕ್ತಾದಿಗಳು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ಅವರಿಗೆ ತನು ಮನ ಧನ ಅರ್ಪಿಸಿ ದೇವರಿಗೆ ತಮ್ಮ ಕೈಲಾದ ಧನ ಸಹಾಯ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದೇ ದಿನ 3ನೇ ತಾರೀಕು ಮಂಗಳವಾರ ಸಂಜೆ ರಾತ್ರಿ 7ರಿಂದ ವೀರಗಾಸಿ ಕುಣಿತದೊಂದಿಗೆ ಮಂಗಳವಾದ್ಯಗಳೊಂದಿಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಪಲ್ಲಕ್ಕಿ ಉತ್ಸವ ಅವರ ಮೆರವಣಿಗೆ ನಡೆಯಲಿದೆ. ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಹೇಳ್ಕೊಳ್ತಾ ಇದ್ದೀನಿ. ಅಂದರೆ ಸೋಮವಾರ ಸಾಯಂಕಾಲ ಸ್ವಾಮಿಯ ದೇವಾಲಯದಲ್ಲಿ ವಿಶೇಷ ಮಹಾ ಸಂಕಲ್ಪದೊಂದಿಗೆ ಕಂಕಣವನ್ನು ಭಕ್ತರಿಗೆ ನೀಡಲಾಗುತ್ತೆ. ಆ ಕಂಕಣವನ್ನು ಕಟ್ಟಿಕೊಂಡಿದ್ದೆ ಆದರೆ ನಿಮಗೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆಯಲಿಕ್ಕೆ ಮತ್ತು ವಿವಾಹ ರೀತಿಯಲ್ಲಿ ಕಂಕಣ ಕಟ್ಕೊಳ್ಳೋದ್ರಿಂದ ಆದಷ್ಟು ಬೇಗ ವಿವಾಹ ನೆರವೇರುತ್ತೆ. ಆಸ್ತಿ ಪಾಸ್ತಿ ವ್ಯವಹಾರಗಳಲ್ಲಿ ತೊಂದರೆ ಇರ್ಬೋದು ಮತ್ತು ಆದಿ ವ್ಯಾಧಿಗಳಿಂದ ಕೂಡ ಆ ಭಗವಂತನ ಕೃಪೆಯಲ್ಲಿ ನಿವಾರಣೆ ಆಗುತ್ತೆ. ಮತ್ತು ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ದುಷ್ಟ ಅರಿಷ್ಟ ದೋಷಗಳನ್ನು ಮಾಡ್ತಕ್ಕಂಥ ಶಕ್ತಿ ಆ ಭಗವಂತ ನಿಮಗೆ ನೆರವೇರಿಸಲಿ ಅಂತೇಳಿ ಭಗವಂತನಲ್ಲಿ ಕೋರ್ಕೊಳ್ತೀವಿ. ಕಟ್ಟೋದ್ರಿಂದ ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಕೋರಿಕೆಗಳೊಂದಿಗೆ ಅವರ ಕೋರಿದ ಮಟ್ಟಕ್ಕೆ ಭಗವಂತ ವಿದ್ಯೆಯನ್ನು ನೆರವೇರಿಸ್ತಾನೆ. ಮತ್ತು ನಡೆಯತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ದುಷ್ಟ ಅರಿಷ್ಟ ದೋಷಗಳನ್ನು ನಿವಾರಣೆ ಮಾಡ್ತಕ್ಕಂಥ ವಿಶೇಷವಾಗಿ ಜನದೃಷ್ಟಿ ದೋಷವನ್ನು ಕೂಡ ಭಗವಂತ ನಿವಾರಣೆಯನ್ನು ಮಾಡ್ತಾನೆ. ಆ ಕಂಕಣ ಭಗವಂತನ ಒಂದು ಬಳಿ ಇಟ್ಟು ನಿಮಗೆ ಕಂಕಣವನ್ನು ನಾವು ನೀಡ್ತೀವಿ. ಆ ಭಗವಂತನ ಕಂಕಣ ಕಟ್ಟಿಕೊಂಡಿದ್ದೆ ಆದರೆ ನಿಮಗೆ ಸಕಲ ದೋಷಗಳಿಂದ ಆ ಭಗವಂತ ನಿವಾರಣೆಯನ್ನು ನೀಡ್ತಾನೆ.